ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ಸೊ ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಾಸ್ 6ಗೆ ಸಂಬಂಧಪಟ್ಟಾಗಿ ಇಂಟೀಜರ್ಸ್ನ ಎಕ್ಸರ್ಸೈಸ್ 6.1ರಲ್ಲಿ ಬರ್ತಕ್ಕಂತಹ ಮೊದಲ 5 ಪ್ರಶ್ನೆಗಳನ್ನು ನಿಮ್ಮ ಜೊತೆಗೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ಯಾವ ರೀತಿ ಇದೆ ಕ್ವಶನ್ಸು ಅಂತ ನೋಡಿ. ಎಕ್ಸರ್ಸೈಸ್ 6.1 ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಇಂಟ್ರೊಡಕ್ಷನ್ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇರುತ್ತೆ, ಅದನ್ನು ಓಪನ್ ಮಾಡಿ ಬೇಕಿದ್ರೆ ಅದನ್ನು ಕೂಡ ನೀವು ನೋಡಿ. ಈಗ ನಾನು ಎಕ್ಸರ್ಸೈಸ್ 6.1ರ ಮೊದಲನೇ ಕ್ವಶನ್ ನೋಡ್ತಾ ಇದ್ದೀನಿ. ಸೊ ನೋಡಿ, ಫಸ್ಟ್ ಕ್ವಶನ್ ಏನು ಹೇಳುತ್ತೆ, ರೈಟ್ ಆಪೋಸಿಟ್ಸ್ ಆಫ್ ದ ಫಾಲೋಯಿಂಗ್. ತುಂಬ ಸಿಂಪಲ್ ಆಗಿರುವಂಥ ಪ್ರಶ್ನೆಗಳು. ಆಪೋಸಿಟ್ಸ್ ಆಫ್ ದ ಫಾಲೋಯಿಂಗ್ ಅಂತ ಹೇಳಿದ್ರೆ ಆ ಪ್ರಶ್ನೆ ಹೇಳ್ತಾ ಇದೆ, ಇಲ್ಲಿ ಕೊಟ್ಟಿರ್ತಕ್ಕಂಥವುಗಳ ಆಪೋಸಿಟನ್ನು ಬರೀಬೇಕು. ಇಲ್ಲಿ ಮೊದಲನೇದು ಹೇಳುತ್ತೆ ಇನ್ಕ್ರೀಸ್ ಇನ್ ವೆಯ್ಟ್ ಅಂತ ಹೇಳಿ. ವೆಯ್ಟ್ ಇನ್ಕ್ರೀಸ್ ಆಗ್ತಾ ಇರ್ತಕ್ಕಂಥದ್ದು, ಇದರ ಆಪೋಸಿಟ್ ಅಂತ ಹೇಳಿದ್ರೆ ಏನು ಬರಿಬೋದು ನೀವು? ಸಿಂಪಲ್ ಅಲ್ವಾ? ಏನು ಬರಿಬೋದು ಅಂದರೆ ಡಿಕ್ರೀಸ್ ಇನ್ ವೆಯ್ಟ್. ಓಕೆನಾ? ಡಿಕ್ರೀಸ್ ಇನ್ ವೆಯ್ಟ್ ಅಂತ ಬರಿಬೋದು. ಅದೇ ರೀತಿಯೇ ನೆಕ್ಸ್ಟ್ ಅದರಲ್ಲೇ ಬಿ ಹೇಳುತ್ತೆ. ಏನು ಹೇಳುತ್ತೆ ಬಿ? 30 ಕಿಲೋಮೀಟರ್ ನಾರ್ತ್ ಅಂತ ಹೇಳುತ್ತೆ. ಸೊ 30 ಕಿಲೋಮೀಟರ್ ನಾರ್ತಿಗೆ ಸೌತ್ ಹೇಳೋದಾದರೆ, ಇದು ಆಪೋಸಿಟ್ ಹೇಳಬೇಕಂದ್ರೆ ಅವಾಗ ಏನು ಹೇಳಬೇಕು ನೀವು? 30 ಕಿಲೋಮೀಟರ್ ಸೌತ್. ಓಕೆನಾ? 30 ಕಿಲೋಮೀಟರ್ ಸೌತ್. ನೆಕ್ಸ್ಟು 80 ಮೀಟರ್ ಈಸ್ಟ್ ಅಂತ ಇದೆ. ಸೊ ಈಸ್ಟಿಗೆ ಆಪೋಸಿಟ್ ಯಾವುದಾಗುತ್ತೆ? 80 ಮೀಟರ್ ವೆಸ್ಟ್. ಓಕೆ, ಆಸ್ ಇಟ್ ಈಸ್ ಲೆಸ್ ಆಫ್ ₹700 ಅಂತ ಇದೆ. ಸೊ ಲೆಸ್ ಆಫ್ ₹700ನ ಆಪೋಸಿಟ್ ಆಗಿ ಏನು ಬರಿಬೋದು ನೀವು? ಮೋರ್ ಆಫ್ ₹700. 700ಕ್ಕಿಂತ ಕಡಿಮೆ ಅಂತ ಇಲ್ಲಿ ಹೇಳ್ತಾ ಇದೆ, ನಾವಿಲ್ಲಿ 700ಕ್ಕಿಂತ ಜಾಸ್ತಿ ಅಂತ ಬರಿಬೋದು. 100 ಮೀಟರ್ ಅಬೋವ್ ಸಿ ಲೆವೆಲ್, ಸಮುದ್ರ ಮಟ್ಟಕ್ಕಿಂತ 100 ಮೀಟರ್ ಎತ್ತರ ಇರೋದು. ಇಲ್ಲಿ ನೀವೇನು ಬರಿಬೇಕು? ಸಮುದ್ರ ಮಟ್ಟಕ್ಕಿಂತ 100 ಮೀಟರ್ ಕೆಳಗಡೆ ಅಂದರೆ ಏನು ಬರಿಬೋದು? 100 ಮೀಟರ್ ಬಿಲೋ ಸಿ ಲೆವೆಲ್ ಅಂತ ಬರೀಬೇಕಾಗತ್ತೆ. ಓಕೆನಾ? 100 ಮೀಟರ್ ಬಿಲೋ ಸಿ ಲೆವೆಲ್. ಇಲ್ಲಿಗೆ ಒಂದನೇ ಪ್ರಶ್ನೆ ಮುಗೀತು. ಎರಡನೇ ಪ್ರಶ್ನೆ ಹೇಳುತ್ತೆ, ಸೆಕೆಂಡ್ ಕ್ವಶನ್ ಏನು ಹೇಳುತ್ತೆ? ರೆಪ್ರೆಸೆಂಟ್ ದ ಫಾಲೋಯಿಂಗ್ ನಂಬರ್ಸ್ ಆಸ್ ಇಂಟೀಜರ್ಸ್ ವಿತ್ ಅಪ್ರೋಪ್ರಿಯೇಟ್ ಸೈನ್ಸ್. ಕೆಳಗಡೆ ಕೆಲವೊಂದು ಕ್ವಶನ್ಸನ್ನು ಕೊಟ್ಟಿದ್ದಾರೆ, ಕೊಟ್ಟಿರೋ ಕ್ವಶನ್ಸನ್ನು ನೀವು ಬಳಸ್ಕೊಂಡು ಅದಕ್ಕೆ ಆನ್ಸರ್ ಬರೀಬೇಕು. ಅಪ್ರೋಪ್ರಿಯೇಟ್ ಸೈನ್, ಇಟ್ ಈಸ್ ಇಂಪಾರ್ಟೆಂಟ್ ಪಾಯಿಂಟು. ದಿಸ್ ಈಸ್ ದ ಇಂಪಾರ್ಟೆಂಟ್ ಪಾಯಿಂಟು. ಅಲ್ಲಿ ನೀವು ಸೈನ್ ಬಳಸಬೇಕು, ತುಂಬ ಇಂಪಾರ್ಟೆಂಟು. ನೀವು ಸೈನನ್ನು ಹೇಗೆ ಬಳಸ್ತೀರಾ ಅನ್ನೋದು ನೋಡಿ. ಫಸ್ಟು ಎ, ಆ್ಯನ್ ಏರೋಪ್ಲೇನ್ ಈಸ್ ಫ್ಲೈಯಿಂಗ್ ಅಟ್ ಎ ಹೈಟ್ 2000 ಮೀಟರ್ ಅಬೋವ್ ದ ಗ್ರೌಂಡ್ ಅಂತ ಇದೆ. ಅಂದರೆ ಗ್ರೌಂಡ್ ಲೆವೆಲ್ನಿಂದ ಸುಮಾರು 2000 ಮೀಟರ್ ಎತ್ತರದಲ್ಲಿ ಒಂದು ಏರೋಪ್ಲೇನ್ ಫ್ಲೈ ಆಗ್ತಾ ಇದೆ. ಸೊ ಇದಕ್ಕೆ ನೀವು ಸೈನ್ ಬಳಸಿ ಬರೆಯೋದಾದ್ರೆ ಏನು ಬರಿಬೋದು? +1000 ಎಷ್ಟು? +2000 ಮೀಟರ್ ಅಂತ ಬರಿಬೇಕು. ಆನ್ಸರ್ ಇದಕ್ಕೆ +2000 ಮೀಟರ್ ಅಂದರೆ ಗ್ರೌಂಡ್ ಲೆವೆಲಿಂದ ಮೇಲ್ಗಡೆ ಇರೋದ್ರಿಂದ ಅಬೋ. ಗೊತ್ತಾಯ್ತಲ್ಲ? ಅಬೋ ಅಂತ ಇದ್ದಾಗ ನೀವು ಪ್ಲಸ್ ಸೈನನ್ನು ಬಳಸಬೇಕು. ಸೆಕೆಂಡ್ ಪ್ರಶ್ನೆ ಹೇಳುತ್ತೆ, ಎ ಸಬ್ಮರೈನ್ ಈಸ್ ಮೂವಿಂಗ್ ಅಟ್ ಎ ಡೆಪ್ತ್ 800 ಮೀಟರ್ ಬಿಲೋ ದ ಸಿ ಲೆವೆಲ್. ನೋಡಿ, ಸಮುದ್ರ ಮಟ್ಟಕ್ಕಿಂತ ಸುಮಾರು 800 ಮೀಟರ್ ಕೆಳಗಡೆ ಸಬ್ಮರೈನ್ ಮೂವ್ ಆಗ್ತಾ ಇದೆ ಅಂದರೆ ಆಗ ಸಮುದ್ರ ಮಟ್ಟಕ್ಕಿಂತ ಕೆಳಗೆ ಅಂತ ಕೊಟ್ಟಿರೋದ್ರಿಂದ ಬಿಲೋ ಅಂತ ಕೊಟ್ಟಾಗ ನೀವು ಇಲ್ಲಿ ಸೈನ್ ಏನು ಬಳಸಬೇಕು? ಈ ನಂಬರಿನ ಪಕ್ಕದಲ್ಲಿ ಸೈನು ಮೈನಸ್ ಬರಬೇಕಂದ್ರೆ -800. ಇಟ್ ಈಸ್ ದ ರೈಟ್ ಆನ್ಸರ್. -800 ಮೀಟರ್. ಓಕೆನಾ? ಸಿಂಪಲ್ ಆಗಿದೆಯಲ್ವಾ? ಓಕೆ ಮಕ್ಕಳ, ನೆಕ್ಸ್ಟು ಸೆಕೆಂಡ್ ಕ್ವಶನ್ನಲ್ಲೇ ಸಿ ಇದೆ ಮತ್ತೊಂದು. ಇದೇನು ಹೇಳುತ್ತೆ? ಎ ಡೆಪಾಸಿಟ್ ಆಫ್ ₹200. ನೋಡಿ, ಡೆಪಾಸಿಟ್ ಅನ್ನೋ ಪದ ಬಂದಿದೆ. ಡೆಪಾಸಿಟ್ ಅಂದರೆ ಏನು? ಆ್ಯಡ್ ಮಾಡಬೇಕಲ್ಲಿ ನಾವು. ಡೆಪಾಸಿಟ್ ಅಂದರೆ ಸೇರಿಸೋದು. ಅಂದರೆ ಆಲ್ರೆಡಿ ಅದರಲ್ಲಿ ಹಣ ಇದೆ, ಅದಕ್ಕೆ ನೀವೇನು ಮಾಡ್ತೀರಾ? ಮತ್ತೆ ₹200 ಅದಕ್ಕೆ ಸೇರಿಸ್ತಾ ಇದ್ದಾರೆ. ಸಪೋಸ್ ಒಂದು ಅಕೌಂಟ್ ಪಾಸ್ಬುಕ್ ಅಂತ ತೊಗೊಂಡ್ರೆ, ಪಾಸ್ಬುಕ್ಕಿಗೆ ನೀವು ಅಕೌಂಟಿಗೆ ₹200 ಇವತ್ತು ನೀವು ಹಾಕಿದ್ರಿ ಅಂದಾಗ ಅಲ್ಲಿ ಜಾಸ್ತಿ ಆಗುತ್ತೆ ತಾನೆ. ಸೊ ಜಾಸ್ತಿ ಆಗುತ್ತೆ ಅನ್ನೋ ಪದ ಬರೋದ್ರಿಂದ ಇಲ್ಲಿ ಡೆಪಾಸಿಟ್ ಅನ್ನೋ ಪದ ಇರೋದ್ರಿಂದ +200 ಅಂತ ಬರೀಬೇಕು. ಸಪೋಸ್ ವಿಡ್ರಾ ಮಾಡಿದರೆ, ವಿಡ್ರಾ ಆಫ್ ₹200 ಅಂತ ಇದ್ದಿದ್ರೆ ಏನು ಮಾಡಬೇಕಿತ್ತು? ಅವಾಗ ಮೈನಸ್ ಕೆಳಗಡೆ ಇದೆ ನೋಡಿ, ವಿಡ್ರಾಲ್ ಆಫ್ ₹200. ಸೊ ವಿಡ್ರಾಲ್ ಆಫ್ ₹200 ಅಂದಾಗ ನೀವು ಅದರಲ್ಲಿರೋ ಹಣದಲ್ಲಿ ₹200 ಬಿಡಿಸಿದ್ರಿ ಅಂದರೆ ₹200 ಕಡಿಮೆ ಆಗುತ್ತೆ ತಾನೆ. ಸೊ ಕಡಿಮೆ ಆಗುತ್ತೆ ಅಂದಾಗ ನೀವು ಮೈನಸ್ ಚಿಹ್ನೆಯನ್ನು ಬಳಸಬೇಕಾಗತ್ತೆ. -200 ಅಂತೇಳಿ ಅಪ್ರೋಪ್ರಿಯೇಟ್ ಸೈನ್ ಬಳಸಿದಾಗ ನಮಗೆ -200 ಸಿಗುತ್ತೆ. ಓಕೆನಾ? ಇದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು, ನೆಕ್ಸ್ಟ್ ಪ್ರಶ್ನೆ ಏನು ಹೇಳುತ್ತೆ? ರೆಪ್ರೆಸೆಂಟ್ ದ ಫಾಲೋಯಿಂಗ್ ನಂಬರ್ಸ್ ಆನ್ ಎ ನಂಬರ್ ಲೈನ್ ಅಂತ ಇದೆ. ಓಕೆ, ಸೊ ಇಲ್ಲಿ ರೆಪ್ರೆಸೆಂಟ್ ದ ಫಾಲೋಯಿಂಗ್ ನಂಬರ್ಸ್ ಆನ್ ಎ ನಂಬರ್ ಲೈನ್ ಅಂತ ಕೊಟ್ಟಿದ್ದಾರೆ. ಕೆಳಗಡೆ ನಂಬರ್ ಲೈನ್ ಇರುತ್ತೆ, ಆ ನಂಬರ್ ಲೈನನ್ನು ನೀವು ಬಳಸ್ಕೊಂಡು ಈ ನಂಬರ್ಸನ್ನು ರೆಪ್ರೆಸೆಂಟ್ ಮಾಡಬೇಕು. ಎ +5 ಇದೆ, -10 ಇದೆ, +8, -1, -6. ಸೊ ಒಂದೊಂದಕ್ಕೊಂದೊಂದು ನಂಬರ್ ಲೈನ್ ನೋಡ್ತಾ ಹೋಗೋಣ. ಈಗ ಫಸ್ಟ್ ಒನ್ +5. ಇಲ್ಲಿ ನೋಡಿದರೆ ನಿಮಗೆ ನಂಬರ್ ಲೈನ್ಸನ್ನು ನೋಡಿದರೆ +5 ಎಲ್ಲಿ ಬರುತ್ತೆ? +5 ಇದೆ ಅಂದರೆ ಅದು 0ಕ್ಕಿಂತ ಜಾಸ್ತಿ ಇದ್ದಾಗ +5.
+5 ಏನು ಇಂಡಿಕೇಟ್ ಮಾಡುತ್ತೆ ಇದು ಇಟ್ ಈಸ್ ಎ ಪಾಸಿಟಿವ್ ಇಂಟೀಜರ್. ನೀವು ಯಾವುದೇ ಪಾಸಿಟಿವ್ ಇಂಟೀಜರ್ನ ನೋಡಬೇಕಾದಾಗ 0ದ ರೈಟ್ ಸೈಡಲ್ಲಿ ಪಾಸಿಟಿವ್ ಇಂಟೀಜರ್ಸ್ ಬರ್ತವೆ, 0ನ ಲೆಫ್ಟ್ ಸೈಡಲ್ಲಿ ಯಾವ್ದು ಬರ್ತದೆ ನೆಗೆಟಿವ್ ಇಂಟೀಜರ್ಸ್ ಬರ್ತವೆ. ಸೊ +5 ಪಾಸಿಟಿವ್ ಇಂಟೀಜರ್ ಆಗಿರೋದ್ರಿಂದ 0ದಿಂದ ಈ ಕಡೆ ನೋಡ್ತಾ ಬಂದರೆ +5 ಎಲ್ಲಿದೆ, ಇಲ್ಲಿದೆ. ಓಕೆನಾ. ಸೊ ದಿಸ್ ಈಸ್ ದ ಆನ್ಸರ್. ನೀವಲ್ಲಿ ಆ ಒಂದು ನಂಬರ್ ಪಕ್ಕದಲ್ಲಿ ರೌಂಡ್ ಮಾಡಬೇಕು. ಓಕೆನಾ, ನಂಬರ್ ಮೇಲೆ. ನೆಕ್ಸ್ಟ್ ಬಿ ನೋಡೋದಾದರೆ ಬಿ -10 ಇದೆ. -10 ಅಂದರೆ ಇದು ನೆಗೆಟಿವ್ ಇಂಟೀಜರು. 0ದ ಲೆಫ್ಟ್ ಸೈಡಲ್ಲಿ ಬರುತ್ತೆ. 0 ಇಲ್ಲಿದೆ, ಈ ನಂಬರ್ ಲೈನಲ್ಲಿ 0 ಇಲ್ಲಿದೆ. 0ನ ಹಿಂಭಾಗದಲ್ಲಿ ಏನು ಬರುತ್ತೆ ನೆಗೆಟಿವ್ ಇಂಟೀಜರ್. -10 ಇಲ್ಲಿ ನೋಡ್ತಾ ಬಂದಾಗ ಇಲ್ಲಿದೆ, ಇದು -10. ಓಕೆನಾ. ನೆಕ್ಸ್ಟ್ +8 ಅಂತ ಇದೆ ಮೂರನೇದು. ಸೊ ಥರ್ಡ್ ಒನ್ +8 ಎಲ್ಲಿ ನೋಡ್ಬೋದು ನೋಡಿ, +8 ಎಲ್ಲಿ ಬರುತ್ತೆ, ಇಲ್ಲಿ ಬರ್ತಾ ಇದ್ದಾಗ 0 ಇದೆಯಲ್ಲ, 0ನ ರೈಟ್ ಸೈಡಲ್ಲಿ ಬಂದರೆ +8 ಎಲ್ಲಿ ಬಂದಿದೆ, ಇಲ್ಲಿದೆ. ಸೊ ಅದಕ್ಕೆ ನೀವು ನಂಬರ್ ಲೈನಲ್ಲಿ ಮಾರ್ಕ್ ಮಾಡಬೇಕು ಅಥವಾ ರೌಂಡ್ ಹಾಕಬೇಕು. ಇನ್ನು -1, ಸೊ <0, -1 ಮೀನ್ಸ್ <0. ಸೊ <0 ಅಂತ ಹೇಳಿದ್ರೆ ನೆಕ್ಸ್ಟ್ ಡಿನಲ್ಲಿ ಬಂದುಬಿಟ್ಟು, ಸೊ ನೋಡಿ ಇದು 0 ಅಂದರೆ 0ಗಿಂತ ಕಡಿಮೆ, -1 ಅಂದರೆ ಇಲ್ಲಿ ಬರುತ್ತೆ. ಓಕೆ, ನೆಗೆಟಿವ್ ಇಂಟೀಜರ್ಸ್ ಎಲ್ಲ 0ನ ಲೆಫ್ಟ್ ಸೈಡಿಗೆ ಬಂದರೆ, ಪಾಸಿಟಿವ್ ಇಂಟೀಜರ್ಸ್ ಎಲ್ಲ 0ನ ರೈಟ್ ಸೈಡಲ್ಲಿ ಬರ್ತವೆ. ನೆಕ್ಸ್ಟ್ ಇನ್ನೊಂದು -6 ಇದೆ ಇ. ಸೊ ಅದು ಎಲ್ಲಿ ಬರುತ್ತೆ ಮಕ್ಕಳ, ಇಲ್ಲಿ ಲಾಸ್ಟಿಗೆ ಬರುತ್ತೆ ನೋಡಿ, ಇದು 0 ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ -6 ಇಲ್ಲಿ ಬರುತ್ತೆ. ಓಕೆನಾ. ಸೊ ಸುಲಭವಾಗಿ ನಾವು ನಂಬರ್ ಲೈನಲ್ಲಿ ಯಾವುದೇ ಒಂದು ಇಂಟೀಜರ್, ಅದು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು. ಸೊ ಪಾಸಿಟಿವ್ ಆರ್ ನೆಗೆಟಿವ್ ಎರಡೂ ಇಂಟೀಜರ್ಸನ್ನು ಸುಲಭವಾಗಿ ನಾವು ಅದರಲ್ಲಿ ಮಾರ್ಕ್ ಮಾಡ್ಬೋದು. ಇದಾದ ನಂತರ 4ನೇ ಪ್ರಶ್ನೆ ಹೇಳುತ್ತೆ, ಎ ಅಡ್ಜಸೆಂಟ್ ಫಿಗರ್ ಈಸ್ ಎ ವರ್ಟಿಕಲ್ ನಂಬರ್ ಲೈನ್ ರೆಪ್ರೆಸೆಂಟಿಂಗ್ ಇಂಟೀಜರ್ಸ್, ಅಬ್ಸರ್ವ್ ಇಟ್ ಆ್ಯಂಡ್ ಲೊಕೇಟ್ ದ ಫಾಲೋಯಿಂಗ್ ಪಾಯಿಂಟ್ಸ್ ಅಂತ ಇದೆ. ಸೊ ನೋಡಿ ನಂಬರ್ ಲೈನ್ ಒಂದು ವರ್ಟಿಕಲ್ ಇದೆ, ಇದು ಹಿಂಗಿದೆ ನೋಡಿ. ವರ್ಟಿಕಲ್ ಅಂತ ಹೇಳಿದ್ರೆ ಈ ರೀತಿ ಹಿಂಗಿದ್ರೆ ವರ್ಟಿಕಲ್, ಹಿಂಗೆ ಅಡ್ಡ ಬರ್ತಿತ್ತಲ್ಲ, ನಾವು ಹಿಂದಿನ ಒಂದು ಕ್ವಶನಲ್ಲಿ ನೋಡಿದ್ವಿ, 3ನೇ ಕ್ವಶನಿಗೆ ನಂಬರ್ ಲೈನ್ ನಾವು ಹಾಕಿದ್ವಲ್ವಾ, ಅದು ಹಾರಿಜಾಂಟಲ್ ಲೈನ್, ಅದು ಹಾರಿಜಾಂಟಲ್ ನಂಬರ್ ಲೈನು. ಇಲ್ಲಿ ನಿಮಗೆ ವರ್ಟಿಕಲ್ ನಂಬರ್ ಲೈನ್ ಕೊಟ್ಟಿದ್ದಾರೆ. ಸೊ ಈ ವರ್ಟಿಕಲ್ ನಂಬರ್ ಲೈನ್ ಕೊಟ್ಟಿದ್ದಾರೆ, ಇಲ್ಲಿ 0 ಇದೆ, 0 ಇಲ್ಲಿ ಎ ಇದೆ, ಇಲ್ಲಿ ಬಿ ಸಿ ಡಿ ಇದೆ. ಡಿ ಎಷ್ಟಂತೆ +8. ಸೊ +8 ಇದೆ ಅಂದರೆ ಇದ್ರ ಪಕ್ಕದಲ್ಲಿ ಏನಾಗುತ್ತೆ, ಇದು +7, ಇದೇನಾಗತ್ತೆ +6, ಇದು +5, ಇದು +4, +3, +2, +1, ಇದು 0. 0ನ ಕೆಳಗಡೆ ಏನು ಬರ್ತವೆ, -1, -2, ಆ್ಯಸ್ ಇಟ್ ಈಸ್ -3, -4, -5, -6, -7, -8. ಓಕೆನಾ. ಈಗ ಈ ಒಂದು ನಂಬರ್ ಲೈನನ್ನು ನೋಡಿ, ಆ ನಂಬರ್ ಲೈನಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಆನ್ಸರ್ ಬರೀಬೇಕು ನೋಡಿ. ಫಸ್ಟ್ ಕ್ವಶನ್ ಏನು ಹೇಳುತ್ತೆ, ಇಫ್ ಡಿ ಈಸ್ +8 ದೆನ್ ವಿಚ್ ಪಾಯಿಂಟ್ ಈಸ್ -8. ಡಿ +8 ಅಂತ ಕೊಟ್ಟಿದ್ದಾರೆ ಅವರೇ. ಹಾಗಿದ್ರೆ -8ಗೆ ಯಾವ ಪಾಯಿಂಟು, -8 ಎದುರುಗಡೆ ಇ ಅಂತ ಬರೆದಿದ್ದಾರೆ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಇ. -8 ಪಾಯಿಂಟ್ ಯಾವುದು, ಇ. ಈಸ್ ಪಾಯಿಂಟ್ ಜಿ ಎ ನೆಗೆಟಿವ್ ಇಂಟೀಜರ್ ಆರ್ ಎ ಪಾಸಿಟಿವ್ ಇಂಟೀಜರ್. ನೋಡಿ ಜಿ ಇದೆ, ಜಿ ಪಾಸಿಟಿವ್ ಇಂಟೀಜರ್ ನೆಗೆಟಿವ್ ಇಂಟೀಜರ್. ಸೈನ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಅದು 0ದಿಂದ ಕೆಳಗಡೆ ಇದೆ, ಜೊತೆಗೆ ಸೈನ್ ಮೈನಸ್ ಇದೆ ಅಂದರೆ ದಟ್ ಈಸ್ ಕಾಲ್ಡ್ ನೆಗೆಟಿವ್ ಇಂಟೀಜರ್. ಸೊ ಏನಂತ ಬರೀಬೇಕು ನೀವು, ಜಿ ಈಸ್ ನೆಗೆಟಿವ್ ಇಂಟೀಜರ್, ನೆಗೆಟಿವ್ ಇಂಟೀಜರ್ ಬರಿಬೋದಲ್ವಾ. ಓಕೆ ಮಕ್ಕಳ. ಸೊ ನೆಕ್ಸ್ಟ್ ಕ್ವಶನ್ನು, ರೈಟ್ ಇಂಟೀಜರ್ಸ್ ಫಾರ್ ಪಾಯಿಂಟ್ಸ್ ಬಿ ಆ್ಯಂಡ್ ಇ. ಬಿ ಮತ್ತು ಇಗೆ ಇಂಟೀಜರ್ ಪಾಯಿಂಟ್ಸನ್ನು ಬರಿಬೇಕು ನೋಡಿ. ಬಿ ಎಲ್ಲಿದೆ, ಇಲ್ಲಿದೆ. ಸೊ ಬಿ ಯಾವ ಪಾಯಿಂಟಿಗಿದೆ, +4. ಸೊ ಅದ್ರ ಪ್ರಕಾರ ನಾವು ಬಿಗೆ ಏನಂತ ಬರಿಬೋದು, +4 ಅಂತ ಬರಿಬೋದು. ಇ ಕೊಟ್ಟಿದ್ದಾರೆ ಅವರು, ಈಗೆ ಕೇಳಿದ್ದಾರೆ, ಈಗೆ ಎಷ್ಟಿದೆ, -8 ಇದೆ, -8. ಓಕೆನಾ. ನೆಕ್ಸ್ಟ್ ಎಫ್, ವಿಚ್ ಪಾಯಿಂಟ್ ಮಾರ್ಕ್ಡ್ ಆನ್ ದಿಸ್ ನಂಬರ್ ಲೈನ್ ಹ್ಯಾಸ್ ದ ಲೀಸ್ಟ್ ವ್ಯಾಲ್ಯೂ. ನೋಡಿ ಇದರಲ್ಲಿ ಯಾವುದು ಲೀಸ್ಟ್ ವ್ಯಾಲ್ಯೂವನ್ನು ಹೊಂದಿದೆ ಈ ಪಾಯಿಂಟಲ್ಲಿ, ಡಿನ, ಸಿನ, ಬಿನ, ಎನ, ಹೆಚ್, ಜಿನ, ಎಫ್, ಇನ, ಯಾವುದು ಕಡಿಮೆ ವ್ಯಾಲ್ಯೂ ಹೊಂದಿರೋದು, ನೆಗೆಟಿವ್ ವ್ಯಾಲ್ಯೂವನ್ನು ಯಾವುದು ಜಾಸ್ತಿ ಇರುತ್ತೋ ಅದು ಕಡಿಮೆ, ಲೀಸ್ಟ್ ವ್ಯಾಲ್ಯೂ ಅಂತ ಕರಿತೀವಿ ನಾವು. ಅಂದರೆ ಯಾಕಂದರೆ 0ದಿಂದ ತುಂಬ ಹಿಂದಕ್ಕೆ ಹೋಗ್ತಾ ಇದೆ, ಲಾಸ್ಟ್ ನಂಬರ್ ಇದು -8. ಸೊ -8 ಈಸ್ ದ ಲೀಸ್ಟ್ ನಂಬರ್. ಲೀಸ್ಟ್ ನಂಬರ್ನ ಹೊಂದಿರೋ ಪಾಯಿಂಟ್ ಯಾವುದು, ಇ. ಸೊ ಎಫ್ಗೆ ಆನ್ಸರ್ ಬಂದುಬಿಟ್ಟು ಇ ಅಂತ ಬರೀಬೇಕು. ಇ ಈಸ್ ದ ಲೀಸ್ಟ್ ವ್ಯಾಲ್ಯೂ. ಇ ಹ್ಯಾಸ್ ಲೀಸ್ಟ್ ವ್ಯಾಲ್ಯೂ ಅಂತ ಬರಿಬೋದು. ಓಕೆನಾ. ಇ ಹ್ಯಾಸ್ ಲೀಸ್ಟ್ ವ್ಯಾಲ್ಯೂ. ಇನ್ನು ಜಿ ಕ್ವಶನ್, ಲಾಸ್ಟ್ ಕ್ವಶನ್ ಇದರಲ್ಲಿ 4th ಕ್ವಶನಲ್ಲಿ ಲಾಸ್ಟ್ ಒನ್ ಏನು ಹೇಳುತ್ತೆ, ಅರೇಂಜ್ ಆಲ್ ದ ಪಾಯಿಂಟ್ಸ್ ಇನ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ವ್ಯಾಲ್ಯೂ. ಡಿಕ್ರೀಸಿಂಗ್ ಆರ್ಡರಲ್ಲಿ ಬರೀಬೇಕು. ಡಿಕ್ರೀಸಿಂಗ್ ಆರ್ಡರ್ ಅಂದರೆ ಏನು, ಇಳಿಕೆ ಕ್ರಮ. ಸೊ ಇಳಿಕೆ ಕ್ರಮದಲ್ಲಿ ಬರಿತಾ ಹೋದರೆ ಇಲ್ಲಿ ನಿಮಗೇನು ಪಾಯಿಂಟ್ ಇದೆ ಮೇಲ್ಗಡೆಯಿಂದ, ಇದು +8, ಈ +8 ಇದೆಯಲ್ಲ, ಸೊ ಇದು +8 ಏನಾಗುತ್ತೆ, ಉಳಿದಿರ್ತಕ್ಕಂಥ ಎಲ್ಲ ವ್ಯಾಲ್ಯೂಸ್ಗಿಂತ ಹೈಯೆಸ್ಟ್ ವ್ಯಾಲ್ಯೂ ಇದು ಲೀಸ್ಟ್ ವ್ಯಾಲ್ಯೂ. ಅಂದರೆ ಇಲ್ಲಿಂದ ಪ್ರಾರಂಭ ಮಾಡಿ ಡಿ, ಸಿ, ಬಿ, ಎ, ಹೆಚ್, ಜಿ, ಎಫ್, ಇ, ಇದನ್ನು ಸೀರಿಯಲಾಗಿ ಬರೆದ್ಬಿಟ್ರೆ ನೀವು ಅದು ಯಾವ ಆರ್ಡ್ರಲ್ಲಿದೆ ಅಂತ, ಡಿಸೆಂಡಿಂಗ್ ಆರ್ಡ್ರಲ್ಲಿದೆ ಅಂತ ನಾವು ಹೇಳ್ಬೋದು. ಸೊ ಅದಕ್ಕೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಫಸ್ಟ್ ಪಾಯಿಂಟ್ ಟು ಡಿ, ಸೆಕೆಂಡ್ ಪಾಯಿಂಟ್ ಟು ಸಿ, ಥರ್ಡ್ ಪಾಯಿಂಟ್ ಟು ಬಿ, ಫೋರ್ತ್ ಪಾಯಿಂಟ್ ಟು ಎ,
and then H and then Z and then F and last one is the E. ಓಕೆನಾ? ಸೊ ರೈಟ್, ಇಲ್ಲಿಗೆ 4th ಕ್ವಶನ್ ಮುಗೀತು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅನ್ನು ನೋಡೋಣ, 5th ಕ್ವಶನ್ನು. ಸೊ 5th ಕ್ವಶನ್ ಹೇಳುತ್ತೆ, ಫಾಲೋಯಿಂಗ್ ಈಸ್ ದ ಲೀಸ್ಟ್ ಆಫ್ ಟೆಂಪರೇಚರ್ಸ್ ಆಫ್ 5 ಪ್ಲೇಸಸ್ ಇನ್ ಇಂಡಿಯಾ ಆನ್ ಎ ಪರ್ಟಿಕ್ಯುಲರ್ ಡೇ ಆಫ್ ದ ಇಯರ್. ನೋಡಿ, ಇಲ್ಲಿ ನಿಮಗೆ ಲೀಸ್ಟ್ ಕೊಟ್ಟಿದ್ದಾರೆ ಅವರು, ಟೆಂಪರೇಚರ್ ಲೀಸ್ಟು. ಸಿಯಾಚಿನ್ ಅನ್ನೋ ಒಂದು ನಗರ, ಅಲ್ಲಿ ಟೆಂಪರೇಚರ್ ಎಷ್ಟಿರುತ್ತೆ? 10 ಡಿಗ್ರಿ ಸೆಲ್ಸಿಯಸ್ ಬಿಲೋ 0 ಡಿಗ್ರಿ ಸೆಲ್ಸಿಯಸ್. 0 ಡಿಗ್ರಿ ಸೆಲ್ಸಿಯಸ್ಗಿಂತ 10 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇರುತ್ತೆ ಅಂತ. ಶಿಮ್ಲಾದಲ್ಲಿ 2 ಡಿಗ್ರಿ ಸೆಲ್ಸಿಯಸ್ ಬಿಲೋ 0 ಡಿಗ್ರಿ ಸೆಲ್ಸಿಯಸ್. ಅಹಮದಾಬಾದ್ 30 ಡಿಗ್ರಿ ಸೆಲ್ಸಿಯಸ್ ಅಬೋವ್ 0 ಡಿಗ್ರಿ ಸೆಲ್ಸಿಯಸ್. ಆ್ಯಂಡ್ ಡೆಲ್ಲಿ 20 ಡಿಗ್ರಿ ಸೆಲ್ಸಿಯಸ್ ಅಬೋವ್ 0 ಡಿಗ್ರಿ ಸೆಲ್ಸಿಯಸ್. ಶ್ರೀನಗರ್ 5 ಡಿಗ್ರಿ ಸೆಲ್ಸಿಯಸ್ ಬಿಲೋ 0 ಡಿಗ್ರಿ ಸೆಲ್ಸಿಯಸ್. ಈ ಒಂದು ಕ್ವಶನ್ನಿಗೆ ಕೆಳಗಡೆ ನಿಮಗೆ ಏನು ಆನ್ಸರ್ ಬರೀಬೇಕು ಅಂತ ಮತ್ತೆ ಸಬ್ ಕ್ವಶನ್ಸ್ ಇದೆ ನೋಡಿ. ಇಲ್ಲಿ ಒಂದನೇ ಕ್ವಶನ್ ಹೇಳುತ್ತೆ, ರೈಟ್ ದ ಟೆಂಪರೇಚರ್ಸ್ ಆಫ್ ದೀಸ್ ಪ್ಲೇಸಸ್ ಇನ್ ದ ಫಾರ್ಮ್ ಆಫ್ ಇಂಟೀಜರ್ಸ್ ಇನ್ ದ ಬ್ಲ್ಯಾಂಕ್ ಕಾಲಮ್ ಅಂತ ಇದೆ. ಸೊ ಇಲ್ಲಿ ಬ್ಲ್ಯಾಂಕ್ ಬಿಟ್ಟಿದ್ದಾರಲ್ವ, ಇಲ್ಲಿ ಬರಿಬೇಕು ನೀವು. ಇದು 10 ಡಿಗ್ರಿ ಸೆಲ್ಸಿಯಸ್ ಬಿಲೋ 0 ಡಿಗ್ರಿ ಸೆಲ್ಸಿಯಸ್ ಅಂದರೆ ಅರ್ಥ ಏನಾಯ್ತು? ಇದು ಬಿಲೋ ಇರೋದ್ರಿಂದ ಮೈನಸ್ ಚಿಹ್ನೆ ಬಳಸಬೇಕು. 0ಗಿಂತ 10 ಡಿಗ್ರಿ ಕಡಿಮೆ ಅಂದರೆ -10 ಡಿಗ್ರಿ ಸೆಲ್ಸಿಯಸ್ ಅಂತ ಅರ್ಥ. ಇದು 2 ಡಿಗ್ರಿ ಸೆಲ್ಸಿಯಸ್ ಬಿಲೋ 0 ಡಿಗ್ರಿ ಸೆಲ್ಸಿಯಸ್ ಅಂದರೆ -10 ಡಿಗ್ರಿ ಸೆಲ್ಸಿಯಸ್. 30 ಡಿಗ್ರಿ ಸೆಲ್ಸಿಯಸ್ ಅಬೋವ್ 0 ಡಿಗ್ರಿ ಸೆಲ್ಸಿಯಸ್ ಅಂದರೆ 0ಗಿಂತ 30 ಜಾಸ್ತಿ ಅಂದರೆ ಅವಾಗ ಏನಾಗುತ್ತೆ? ಅದು +30 ಡಿಗ್ರಿ ಸೆಲ್ಸಿಯಸ್. ಇದು ಕೂಡ ಏನಾಗುತ್ತೆ? +20 ಡಿಗ್ರಿ ಸೆಲ್ಸಿಯಸ್. ಆ್ಯಂಡ್ ಇದು 5 ಡಿಗ್ರಿ ಸೆಲ್ಸಿಯಸ್ ಬಿಲೋ 0 ಡಿಗ್ರಿ ಸೆಲ್ಸಿಯಸ್ ಅಂದರೆ -5 ಡಿಗ್ರಿ ಸೆಲ್ಸಿಯಸ್ ಅಂತ ಬರೀಬೇಕು. ಬರ್ದಾಯ್ತಲ್ವಾ ಇದನ್ನ? ಇದಾದ ನಂತರ ಬಿ, ಕ್ವಶನ್ ನಂಬರ್ ಬಿ ಹೇಳುತ್ತೆ, ಫಾಲೋಯಿಂಗ್ ಈಸ್ ದ ನಂಬರ್ ಲೈನ್ ರೆಪ್ರೆಸೆಂಟಿಂಗ್ ದ ಟೆಂಪರೇಚರ್ ಇನ್ ಡಿಗ್ರಿ ಸೆಲ್ಸಿಯಸ್, ಪ್ಲಾಟ್ ದ ನೇಮ್ ಆಫ್ ದ ಸಿಟಿ ಅಗೇನೆಸ್ಟ್ ಇಟ್ಸ್ ಟೆಂಪರೇಚರ್. ಓಕೆನಾ? ಇಲ್ಲಿ ಕೆಳಗಡೆ ಒಂದು ನಂಬರ್ ಲೈನ್ ಕೊಟ್ಟಿದ್ದಾರೆ. ಈ ನಂಬರ್ ಲೈನ್ನಲ್ಲಿ ಆ ಒಂದು ನಗರಗಳ ಹೆಸರು ಎಲ್ಲಿ ಬರುತ್ತೆ ಅನ್ನೋದನ್ನು ತೋರಿಸ್ಬೇಕಂತೆ. ಈಗ ಮೊದಲನೇದು ಸಿಯಾಚಿನ್. ಸೊ ನೋಡಿ, ಸಿಯಾಚಿನ್ -10 ಡಿಗ್ರಿ ಸೆಲ್ಸಿಯಸ್ ಎಲ್ಲಿದೆ? ಇಲ್ಲಿ -10 ಡಿಗ್ರಿ ಸೆಲ್ಸಿಯಸ್ ಇಲ್ಲಿದೆ ಅಲ್ವಾ? ಸೊ ಇಲ್ಲಿ ನೀವು ಸಿಯಾಚಿನ್ ಬರಿಬೇಕು. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಶಿಮ್ಲಾ ಎಷ್ಟಿದೆ? ಇದು ಶಿಮ್ಲಾ -2 ಡಿಗ್ರಿ ಸೆಲ್ಸಿಯಸ್ ಆಗಬೇಕಲ್ವಾ? ಓಕೆ ರೈಟ್, ಇದು -2 ಡಿಗ್ರಿ ಸೆಲ್ಸಿಯಸ್. ನೋಡಿ, 2 ಡಿಗ್ರಿ ಸೆಲ್ಸಿಯಸ್ ಬಿಲೋ 0 ಡಿಗ್ರಿ ಸೆಲ್ಸಿಯಸ್ ಅಂದರೆ -2 ಡಿಗ್ರಿ ಸೆಲ್ಸಿಯಸ್. ಸೊ ಇದು ಶಿಮ್ಲಾ ಎಲ್ಲಿ ಬರುತ್ತೆ? -2 ಡಿಗ್ರಿ ಸೆಲ್ಸಿಯಸ್ ಅಂದರೆ ಇಲ್ಲಿ ನೋಡಿ, 0 ಮತ್ತು -5ನ ಮಧ್ಯೆ ಬರುತ್ತೆ. ಎಲ್ಲಿ ಬರ್ಬೋದು? 1 2 ಲೈನ್ ಇದೆ ನೋಡಿ, ಇದು ದೊಡ್ಡ ಲೈನ್. ಈ ಲೈನ್ ಹಾಕಬೇಕು. 0ದಿಂದ ಇದು -1, ಇದು -2, -3, -4, -5. ಸೊ ಇದು ಏನಾಗುತ್ತೆ? ಇದರ ಹೆಸರು ಏನು ಬರಿಬೋದು ನೀವು? ಶಿಮ್ಲಾ. ಓಕೆನಾ? ಶಿಮ್ಲಾ. ಆ್ಯಂಡ್ ನೆಕ್ಸ್ಟ್ ಅಹಮದಾಬಾದು. ಸೊ ಅಹಮದಾಬಾದ್ನ ಟೆಂಪರೇಚರ್ ಎಷ್ಟಿದೆ? +30 ಡಿಗ್ರಿ ಸೆಲ್ಸಿಯಸ್ ಇದೆ. ಎಲ್ಲಿ ಬರುತ್ತೆ ಅದು? ಹಾಗಿದ್ರೆ ಅಹಮದಾಬಾದು ಇಲ್ಲಿ ಬರುತ್ತೆ. ಇಲ್ಲಿ ಬರಿಬೇಕು ಅಹಮದಾಬಾದ್. ಓಕೆನಾ? ಅಹಮದಾಬಾದ್. ಆ್ಯಂಡ್ ನೆಕ್ಸ್ಟ್ ಡೆಲ್ಲಿ +20 ಡಿಗ್ರಿ ಸೆಲ್ಸಿಯಸ್ ಅಂದರೆ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಇಲ್ಲಿ ಡೆಲ್ಲಿ. ಆ್ಯಂಡ್ ನೆಕ್ಸ್ಟು ಶ್ರೀನಗರ್ ಎಷ್ಟಿದೆ? -5 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಶ್ರೀನಗರ್ ಎಲ್ಲಿ ಬರುತ್ತೆ ಹಾಗಿದ್ರೆ? -5 ಅಂದರೆ ಇಲ್ಲಿ ಬರುತ್ತೆ. ಇದು ಶ್ರೀನಗರ್ನ ಪ್ಲೇಸು. ಓಕೆನಾ? ಶ್ರೀನಗರ್. ಸೊ ಕ್ವಶನ್ ಹೇಳುತ್ತೆ, ವಿಚ್ ಈಸ್ ಕೂಲೆಸ್ಟ್ ಪ್ಲೇಸ್. ನೆಕ್ಸ್ಟ್ ಕ್ವಶನ್, ವಿಚ್ ಈಸ್ ಕೂಲೆಸ್ಟ್ ಪ್ಲೇಸ್. ಇದರಲ್ಲಿ ಕೂಲೆಸ್ಟ್ ಪ್ಲೇಸ್ ಯಾವುದು? ಟೆಂಪರೇಚರ್ ಕಡಿಮೆ ಇರೋದು. ಸೊ ಟೆಂಪರೇಚರ್ ಕಡಿಮೆ ಇರೋದು ಅಂದರೆ ಲಾಸ್ಟ್ ಇರೋದು ಇದು ಸಿಯಾಚಿನ್ ಲಾಸ್ಟ್ ಇರೋದ್ರಿಂದ, ಸೊ ಸಿಯಾಚಿನಿನ ಟೆಂಪರೇಚರ್ ಕಡಿಮೆ ಇರುತ್ತೆ, ಆದ್ದರಿಂದ ಆ ಪ್ಲೇಸು ಕೂಲೆಸ್ಟ್ ಆಗಿರುತ್ತೆ. ಸೊ ಹೆಸರು ಬರಿಬೇಕಿಲ್ಲಿ. ಯಾವ ಪ್ಲೇಸು ಕೂಲೆಸ್ಟ್ ಆಗಿರುತ್ತೆ ಅಂದರೆ ಸಿಯಾಚಿನ್ ಅಂತಕ್ಕಂಥ ಪ್ಲೇಸು ಕೂಲೆಸ್ಟ್ ಆಗಿರುತ್ತೆ. ಓಕೆ ಮಕ್ಕಳ? ಸೊ ನೆಕ್ಸ್ಟು ಡಿ ಬರುತ್ತೆ. ಇದರಲ್ಲೇ 5ನೇ ಕ್ವಶನಲ್ಲೇ ಸಬ್ ಕ್ವಶನ್ ಡಿ ಹೇಳುತ್ತೆ, ರೈಟ್ ದ ನೇಮ್ ಆಫ್ ಪ್ಲೇಸಸ್ ವೇರ್ ಟೆಂಪರೇಚರ್ಸ್ ಆರ್ ಅಬೌವ್ 10 ಡಿಗ್ರಿ ಸೆಲ್ಸಿಯಸ್. 10 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಟೆಂಪರೇಚರ್ನ ಹೊಂದಿರುವಂತಹ ಟೌನ್ಸ್ನ ಹೆಸರು ಬರಿಬೇಕು ನೀವು. ಯಾವ್ದ್ಯಾವ್ದಿದೆ? 10 ಡಿಗ್ರಿ ಸೆಲ್ಸಿಯಸ್ ಅಂದರೆ ಇಲ್ಲಿದೆ. ಇಲ್ಲಿಂದ ಈ ಕಡೆ ಇರೋ ಪ್ಲೇಸಸ್ನ ಹೆಸರು ಬರಿಬೇಕು. ಇಲ್ಲಿಂದ ಈ ಕಡೆ ಯಾವ್ದ್ಯಾವ್ದಿದೆ? ಡೆಲ್ಲಿ ಮತ್ತು ಅಹಮದಾಬಾದ್. ಸೊ ಇಲ್ಲಿ 2 ಹೆಸರು ಬರಿಬೇಕು. ಯಾವ್ದ್ಯಾವುದು? ಡೆಲ್ಲಿ ಆ್ಯಂಡ್ ಅಹಮದಾಬಾದ್. ಓಕೆ, ಡೆಲ್ಲಿ ಆ್ಯಂಡ್ ಅಹಮದಾಬಾದ್ ಇಟ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ ಮಕ್ಕಳ? ಸೊ ಇಲ್ಲಿ ತನಕ ನಾವು 5 ಎಕ್ಸರ್ಸೈಸ್ 6.1ರಲ್ಲಿ ಬರೋ 5 ಕ್ವಶನ್ಸನ್ನು ಡಿಸ್ಕಷನ್ ಮಾಡಿದ್ವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇದರ ಮುಂದಿನ ಕ್ವಶನ್ಸ್ನ ವೀಡಿಯೋಸ್ನು ಕೂಡ ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತೀನಿ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಿಮ್ಮ ಭೇಟಿ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.